ಪ್ರತಿಭೆಗೂ ಕೌಶಲ್ಯಕ್ಕೂ ಬಹಳ ವ್ಯತ್ಯಾಸ ಇದೆ. ತುಂಬ ಜನಕ್ಕೆ ಗೊತ್ತಿಲ್ಲ ಇದು. ಟ್ಯಾಲೆಂಟ್ ಆ್ಯಂಡ್ ಸ್ಕಿಲ್ ಯಾವತ್ತೂ ಎರಡು ಒಂದೇ ಅಂತ ತಿಳ್ಕೊಬೇಡಿ. ತಪ್ಪು ತಿಳುವಳಿಕೆ ಇದು. ಅದು ಟೀಚರ್ಸಿಗೆ ಗೊತ್ತಿರಬೇಕು. ಒಂದು ನ್ಯಾಚುರಲ್, ಪ್ರತಿಭೆ ನ್ಯಾಚುರಲ್. ಕೌಶಲ್ಯ ನಾವು ಸ್ಕಿಲ್ಲು ಅದು ಬರುತ್ತೆ ಹೊರಗಡೆಯಿಂದ ಅಭ್ಯಾಸ ಮಾಡಿ 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 ಅದು ಪರ್ಫೆಕ್ಟ್ ಆಗುತ್ತೆ ಒಂದು ದಿವಸ. ಅದು ಕೌಶಲ್ಯ. ಈ ಒಳಗಡೆ ಇರೋ ಪ್ರತಿಭೆ ಇದೆಯಲ್ಲ ಅದು ಎಲ್ಲರಿಗೂ ಇರುತ್ತೆ. ಆದರೆ ಅದನ್ನು ಹೊರಗಡೆ ತರುವಂಥ ಸ್ಕೂಲು, ಅದನ್ನು ಹೊರಗಡೆ ತರುವಂಥ ಟೀಚರ್, ಅದನ್ನು ಹೊರಗಡೆ ತರುವಂಥ ಪೇರೆಂಟ್ಸ್, ಅದನ್ನು ಹೊರಗಡೆ ತರುವಂಥ ಸಂಘ, ಫ್ರೆಂಡ್ಸು ಸಿಕ್ಬಿಟ್ರಂತೂ ಅದೃಷ್ಟ. ಅಂದರೆ ಸಪೋರ್ಟ್ ಮಾಡಿಬಿಟ್ರೆ ಒಂದು ಗೋಡೆ ಕಟ್ಟಬೇಕು, ಎತ್ತರಕ್ಕೊಂದು ಗೋಡೆ ಕಟ್ಟಬೇಕು. ಕಟ್ಕೊಂಡು ಹೋಗೋದಲ್ಲ, ಪ್ರತಿಯೊಂದು ಇಟ್ಟಿಗೆನೂ ಪರ್ಫೆಕ್ಟಾಗಿ ಜೋಡಿಸದೇ ಇದ್ದರೆ ಆ ಗೋಡೆ ನಿಲ್ಲಲ್ಲ. ಆ ಥರ ಪ್ರತಿ ದಿನ ಮಾಡು ಆಗತ್ತೆ. ಪ್ರತಿಯೊಂದು ಅಭ್ಯಾಸ ಮಾಡಿದ್ರೆ ಆಗೋದು ಒಂದು, ನ್ಯಾಚುರಲ್ ಆಗಿ ಬರೋದು ಒಂದು. ಅದಕ್ಕೆ ಪೇಂಟಿಂಗ್ಸ್ ನೋಡಿದ ತಕ್ಷಣ ಹೇಳ್ಬೋದು ಇವ್ರದ್ದು ಇದು ಪ್ರತಿಭೆನಾ, ಇದು ಕೌಶಲ್ಯನ, ಇದು ಸ್ಕಿಲ್ಲಾ, ಟ್ಯಾಲೆಂಟಾ. ಟ್ಯಾಲೆಂಟ್ ಒಳಗಿಂದ ಬರುತ್ತೆ, ಸ್ಕಿಲ್ ನಾವು ರೂಢಿಸ್ಕೊಳ್ಳೋದು. ಧ್ಯಾನ ಅದಕ್ಕೇ ಒಂದು ಟ್ಯಾಲೆಂಟು, ಸ್ಕಿಲ್ ಅಲ್ಲ.